ಕಳಿಸೋದಾದ್ರೆ ನನ್ನ ಗಮನಕ್ಕೆ ಬಂದ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳದೇ ಇರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರುವಂತ ಯಾರು RSS ಕಾರ್ಯಕರ್ತರಿದ್ರೆ RSS ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನಾನು ಶ್ರಮಿಸಿ ಅಂತ ಕೇಳ್ತಾ ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳೋಂಥ ಕೆಲಸ ಮಾಡ್ತೀನಿ. ಹಾಗೆ ಇವತ್ತು ಸಕಲೇಶ್ಪುರದಲ್ಲಿ ನಾನು ಇಂಟರ್ವ್ಯೂ ನೋಡ್ತಾ ಇದ್ದೆ. ಮೊನ್ನೆ ಇಂಟರ್ವ್ಯೂ ನೋಡ್ಬೇಕಾದ್ರೆ ನನಗೆ ವಿಶೇಷವಾಗಿ ಬಹಳ ಖುಷಿಯಾಗಿದೆ. ಒಂದು ಏನು ಖುಷಿ ವಿಚಾರ ಅಂದ್ರೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದು ಹೆಣ್ಮಗು ಟೌನ್ ಒಳಗಡೆ ನಿಂತು ಮಾತಾಡೋ ಸಂದರ್ಭದಲ್ಲಿ ಅವತ್ತು ನನ್ನ ತಾಯಿ ಹೇಳ್ತಾರೆ, ಇವತ್ತು ಯಾರು ನಿಮ್ಮನ್ನ ಗೆಲ್ಲಿಸ್ಬೇಕು, ಯಾರು ನಿಮ್ಗೆ ಗೆಲ್ಲಬೇಕು ಅಂದ್ರೆ ಅವ್ರು ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಗೆಲ್ಲಬೇಕು ಅಂತ ಹೇಳ್ತಾರೆ. ಯಾಕೆ ಗೆಲ್ಲಬೇಕು ಅಂತ ಅಂದ್ರೆ ನನ್ನ ಮಗ ಬೆಳಿಲಿ, ಮುಂದಿನ ದಿವಸಗಳಲ್ಲಿ ಒಳ್ಳೆ ಸಂಸದಾಗ್ತಾನೆ, ಒಳ್ಳೆ ಪ್ರಜೆ ಆಗ್ತಾನೆ ಅನ್ನೋ ಒಂದು ಆಶೀರ್ವಾದ ನಮ್ಮಲ್ಲಿದೆ. ಹಾಗಾಗಿ ಅವನು ಗೆಲ್ಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಮಾತಾಡುವಂತ ಕೆಲಸನ ಮಾಡ್ತಾರೆ. ಆ ಭರವಸೆ ಏನ್ ಇಟ್ಟಿದ್ದೀರ ನನ್ನ ತಂದೆ ತಾಯಿದ್ರು ಇಡೀ ಜಿಲ್ಲೆಯಲ್ಲಿರ್ಬೋದು, ಇಲ್ಲ ಸಕಲೇಶ್ಪುರ ಭಾಗದಲ್ಲಿರ್ಬೋದು, ಕಿಂಚಿತ್ತು ನಿಮ್ಗೆ ಯಾವುದೇ ರೀತಿ ಒಂದು ಕೀರ್ತಿಗೆ ಕಮ್ಮಿ ಆಗದ ರೀತಿಯಲ್ಲಿ ನಿಮ್ಮ ಕೀರ್ತಿನ ಹೆಚ್ಚಾಗಿ ಮಾಡೋ ರೀತಿಯಲ್ಲಿ ಇವತ್ತು ಹೋರಾಟ ಮಾಡಿ ನಿಮ್ ಜೊತೆ ನಿಂತು ಈ ಜಿಲ್ಲೆ ಮಗಳಾಗಿ ದುಡಿಯುವಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಾನು ಪ್ರಮಾಣ ಮಾಡುವಂತ ಕೆಲಸ ನಾನು ಮಾಡ್ತೀನಿ. ಹಾಗಾಗಿ ನನ್ನ ತಂದೆ ತಾಯಿಗಳಿಗೆ ಕೇಳೋದು ಇಷ್ಟನೇ, ನಾನು ಏನಾದ್ರು 5 ವರ್ಷದಲ್ಲಿ, ಯಾಕಂದ್ರೆ ನಾನು ಆಯ್ಕೆ ಆದಂತ ಸಂದರ್ಭದಲ್ಲಿ ಕೇವಲ ನನಗೆ 27 ವರ್ಷದ ವಯಸ್ಸು. 27 ವರ್ಷದ ವಯಸ್ಸಲ್ಲಿ ಇವತ್ತು ಸಮಗ್ರವಾಗಿ 5 ವರ್ಷ ನಾನು ಆಡಳಿತ ಮಾಡಿದ್ದೀನಿ. ಆಡಳಿತದ ಬಗ್ಗೆ ಯಾರು ಪ್ರಶ್ನೆ ಮಾಡೋದು, ಪ್ರಗತಿ ಬಗ್ಗೆ ಯಾರು ಪ್ರಶ್ನೆ ಮಾಡೋದಿಲ್ಲ. ಇವತ್ತು ಎಲ್ಲೋ ಕಡೆ ಸಕಲೇಶ್ಪುರದಿಂದ ಹಾಸನ ರಸ್ತೆ ನಿಂತೋಗಿತ್ತು. ಆ ಸಂದರ್ಭದಲ್ಲಿ 5 ವರ್ಷದಲ್ಲಿ ನಾನು ಚಾಲೆಂಜ್ ತಗೊಂಡೆ. ಅವತ್ತೊಂದು ದಿವಸ ಬಹಳಷ್ಟು ಹೋರಾಟಗಳಾಯಿತು. ನಾನು ಹೇಳಿದೆ ಮುಂದಿನ ಚುನಾವಣೆ ಅಷ್ಟರಲ್ಲಿ ಸಕಲೇಶ್ಪುರದಿಂದ ಹಾಸನ್ಗೆ ಅದನ್ನ ಸಂಪೂರ್ಣ ರಸ್ತೆಯನ್ನು ಕಂಪ್ಲೀಟ್ ಮಾಡ್ಕೊಳ್ಳುವಂತ ಕೆಲಸ ಮಾಡಲಿಲ್ಲ ಅಂದ್ರೆ ಚುನಾವಣೆಗೆ ಮತ್ತೊಮ್ಮೆ ಬರೋದಿಲ್ಲ ಅಂತ ಹೇಳಿದ್ದೆ. ಇವತ್ತು ಕಂಪ್ಲೀಟ್ ಮಾಡಿಸೋ ಕೆಲಸನ ನುಡಿದಂತೆ ನಡೆದಂತ ಕೆಲಸಗಳನ್ನ ಮಾಡಕ್ಕೆ ಮಾಡಿದ್ವಿ.